ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನವರಾತ್ರಿಯ 9 ದಿನಗಳು ತಾಯಿ ಚಾಮುಂಡೇಶ್ವರಿಯನ್ನು 9 ವಿವಿಧ ರೂಪಗಳಲ್ಲಿ ಪೂಜಿಸಿದ ಮೇಲೆ ದಸರಾ ಹಬ್ಬದ ಸಡಗರ ಮತ್ತು ಸಂಭ್ರಮ ಆಯುಧ ಪೂಜೆ ಮತ್ತು ಕಡೆಯ ದಿನ ಶಮಿ ವೃಕ್ಷದ ಪೂಜೆಯೊಂದಿಗೆ ಮುಕ್ತಾಯವಾಗುತ್ತದೆ. ಈ ವಿಜಯದಶಮಿಯಲ್ಲಿ ಬನ್ನಿ ಮರ ಅಂದರೆ ಶಮಿ ವೃಕ್ಷಕ್ಕೆ ತುಂಬಾ ಮಹತ್ವವಾದಂಥ ಸ್ಥಾನ ಇದೆ. ಇನ್ನು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈ ಶಮಿ ವೃಕ್ಷಕ್ಕೆ ವಿಜಯದಶಮಿಯಲ್ಲಿ ಪೂಜೆ ಸಲ್ಲಿಸದಿದ್ದರೆ ವಿಜಯದಶಮಿ ಹಬ್ಬ ಪೂರ್ಣವಾಗುವುದೇ ಇಲ್ಲ. ಅಷ್ಟೊಂದು ಮಹತ್ವ ಈ ಶಮಿ ವೃಕ್ಷಕ್ಕೆ. ಇನ್ನು ಯಾಕೆ ಇಷ್ಟೊಂದು ಮಹತ್ವ ಈ ಶಮಿ ವೃಕ್ಷಕ್ಕೆ ಅಂತ ನೋಡುವುದಾದರೆ ನೋಡಿ, ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶಮಿ ವೃಕ್ಷವು ಗೆಲುವು, ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ. ಜೊತೆಗೆ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ತಮ್ಮ ಆಯುಧಗಳನ್ನೆಲ್ಲನೂ ಈ ಶಮಿ ವೃಕ್ಷದಲ್ಲಿ ಅಡಗಿಸಿಟ್ಟಿದ್ದರು. ಪಾಂಡವರು ತಮ್ಮ ವನವಾಸದ ಕೊನೆಯ ದಿನಗಳಲ್ಲಿ ಈ ಶಮಿ ವೃಕ್ಷದಲ್ಲಿ ಅಡಗಿಸಿಟ್ಟಂತಹ ಆಯುಧಗಳನ್ನು ಮರಳಿ ಪಡೆದುಕೊಂಡು ಕೌರವರನ್ನು ಸೋಲಿಸಿದರು. ಪಾಂಡವರು ಅಧರ್ಮದ ಮೇಲೆ ಧರ್ಮದಿಂದ ಯುದ್ಧ ಮಾಡಿ ಜಯವನ್ನು ಸಾಧಿಸುತ್ತಾರೆ. ಇದರ ಜೊತೆಗೆ ಪ್ರಭು ಶ್ರೀರಾಮಚಂದ್ರನು ಲಂಕೆಗೆ ಹೊರಡುವ ಮೊದಲು ಶಮಿ ವೃಕ್ಷವನ್ನು ಪೂಜಿಸಿದನು ಅಂತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ರಾವಣನ ಮೇಲೆ ವಿಜಯಕ್ಕಾಗಿ ಪ್ರಭು ಶ್ರೀರಾಮಚಂದ್ರನು ಶಮಿ ಮರವನ್ನು ಪೂಜಿಸಿ ದೈವಿಕ ಶಕ್ತಿಯ ಸಹಾಯವನ್ನು ಕೋರುತ್ತಾರೆ. ಶ್ರೀರಾಮಚಂದ್ರನು ವಿಜಯದಶಮಿಯ ದಿನದಂದು ರಾವಣನನ್ನು ಸೋಲಿಸುತ್ತಾನೆ. ಹಾಗಾಗಿಯೇ ವಿಜಯದಶಮಿಯ ಕೊನೆಯ ದಿನದಂದು ರಾವಣನ ದಹನವನ್ನು ಮಾಡಲಾಗುತ್ತದೆ ಮತ್ತು ರಾವಣನ ದಹನದೊಂದಿಗೆ ವಿಜಯದಶಮಿಯ ಹಬ್ಬ ಕೊನೆಗೊಳ್ಳುತ್ತದೆ. ಆದ್ದರಿಂದ ಈ ಶಮಿ ವೃಕ್ಷದ ಪೂಜೆಯನ್ನು ಮತ್ತು ರಾವಣನ ದಹನವನ್ನು ನಮ್ಮ ಕಾಲೋನಿಯಲ್ಲಿ ಸರ್ವ ಜನಾಂಗದ ಜನರೆಲ್ಲ ಸೇರಿ ಯಾವ ರೀತಿಯಾಗಿ ಸಾಮೂಹಿಕವಾಗಿ ಆಚರಿಸಿದೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ರಾವಣನ ದಹನಕ್ಕಾಗಿ ನಿರ್ಮಿಸಿರುವಂತಹ ರಾವಣನ ಬೃಹತ್ತಾದಂತಹ ಮೂರ್ತಿಯನ್ನು ನೀವಿಲ್ಲಿ ನೋಡಬಹುದು. ಜೊತೆಗೆ ಶಮಿ ವೃಕ್ಷದ ಪೂಜೆ ಮತ್ತು ರಾವಣನ ದಹನಕ್ಕಾಗಿ ಸೇರಿರುವ ಜನಸ್ತೋಮವನ್ನು ಸಹ ನೀವಿಲ್ಲಿ ನೋಡಬಹುದು. ಓಕೆ ಫ್ರೆಂಡ್ಸ್, ಶಮಿ ವೃಕ್ಷದ ಪೂಜೆ ಮತ್ತು ರಾವಣ ದಹನದ ಬಗೆಗಿನ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದಿರಿ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.